ಬೆಂಗಳೂರಿನಲ್ಲಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಬೊಮ್ಮನಹಳ್ಳಿಯಲ್ಲಿ ಶ್ರೀ ರಾಮಾಂಜನೇಯ ಉತ್ಸವ ನಡೆದಿರುವಂಥದ್ದು. ಹೊಂಗಸಂದ್ರದ ಶ್ರೀ ರಾಮಾಂಜನೇಯ ಬ್ರಹ್ಮ ರಥೋತ್ಸವ ಇದು. ರಥವನ್ನ ಎಳೆದು ಸಾವಿರಾರು ಭಕ್ತಾದಿಗಳು ಭಕ್ತಿಯನ್ನ ಮೆರೆದಿದ್ದಾರೆ. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದರು. ಹೊಂಗಸಂದ್ರದಿಂದ ಬೊಮ್ಮನಹಳ್ಳಿಯವರೆಗೆ ತೇರು ಮೆರವಣಿಗೆ ಸಾಗಿತು. ರಾಜ್ಯದ ವಿವಿಧ ಭಾಗಗಳಿಂದ ಕಲಾ ತಂಡಗಳು ಆಗಮಿಸಿದವು. ಬೆಂಗಳೂರಿನಲ್ಲಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿರುವಂಥದ್ದು. ಬೊಮ್ಮನಹಳ್ಳಿಯಲ್ಲಿ ಶ್ರೀ ರಾಮಾಂಜನೇಯ ಉತ್ಸವ ನಡೆದಿದೆ. ಹೊಂಗಸಂದ್ರದ ಶ್ರೀ ರಾಮಾಂಜನೇಯ ಬ್ರಹ್ಮ ರಥೋತ್ಸವ ಇದು. ಹಾಗಾಗಿ ಈ ರಥವನ್ನ ಸಾವಿರಾರು ಭಕ್ತಾದಿಗಳು ಎಳೆದು ಭಕ್ತಿ ಮೆರೆದಿದ್ದಾರೆ. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಹೊಂಗಸಂದ್ರದ ಶ್ರೀ ರಾಮಾಂಜನೇಯ ಬ್ರಹ್ಮ ರಥೋತ್ಸವ ಇದು. ಬೆಂಗಳೂರಿನ ಹೆಬ್ಬಾಗಿಲು ಎನಿಸಿರುವ ಬೇಗೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಹೊಂಗಸಂದ್ರ ಇಷ್ಟಾರ್ಥಗಳನ್ನ ಈಡೇರಿಸುವ ಶ್ರೀರಾಮಾಂಜನೇಯ ಸ್ವಾಮಿ ಎಂದೇ ಪ್ರತೀತಿಯಾಗಿ ಖ್ಯಾತಿ ಗಳಿಸಿದೆ ಶ್ರೀ ಆಂಜನೇಯ ಸ್ವಾಮಿ. ಹಾಗಾಗಿ ಸಾವಿರಾರು ಭಕ್ತರು ಇಲ್ಲಿ ಭಾಗಿಯಾಗಿದ್ರು. ವರ್ಷದ ಬ್ರಹ್ಮರಥೋತ್ಸವ ಹೊಂಗಸಂದ್ರದಲ್ಲಿ ನಡೀತಾ ಇದೆ. ಭಾಳ ಅದ್ಭುತವಾಗಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರ ಇನ್ವಾಲ್ವ್ಮೆಂಟು ಚೆನ್ನಾಗಿದೆ. ಬೇರೆ ಬೇರೆ ಬರ್ತಾರೆ. ಎಲ್ಲ ಊರಿಂದನೂ ಬಂದ್ಬಿಟ್ಟು ಸೇರಿಬಿಟ್ಟು ಎಲ್ಲ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಬೊಮ್ಮನಹಳ್ಳಿ, ಬೇಗೂರು, ಗಾರ್ವೆಪಾಳ್ಯ, ಚಿಕ್ಕನಹಳ್ಳಿ, ಕೋಡಿ ಚಿಕ್ಕನಹಳ್ಳಿ, ದೇವ್ರಚಿಕ್ಕನಹಳ್ಳಿ ಎಲ್ಲ ಸುತ್ತ ಬೇಗೂರು ವೀರಾಂಜನೇಯ ಸ್ವಾಮಿ, ರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಇರುವಂಥದ್ದು. ಇದು 9 ದಿವಸ ಮಾಡ್ತಾರೆ. ಒಟ್ಟು 11 ದಿವಸ ಮಾಡ್ತಾರೆ. 11 ದಿವಸನೂ ಪ್ರತಿ ದಿವಸನೂ ಒಂದೊಂದು ವಾಹನಗಳು ಇರುತ್ತೆ. ಒಂದೊಂದು ಕುಟುಂಬದವರು ಒಂದೊಂದು ವಾಹನದ ಉತ್ಸವವನ್ನು ಮಾಡಿಸ್ತಾರೆ. ಆಮೇಲೆ ಕಡೆಗೆ 9ನೇ ದಿವಸ ಶುಕ್ರವಾರ ಇವತ್ತು ಬ್ರಹ್ಮರಥೋತ್ಸವ ನಡೀತಾ ಇದೆ. ರಥನ ಊರಿನ ಹಿರಿಯರು ಎಲ್ಲರೂ ಸೇರಿಕೊಂಡು ಮುಂದೆ ನಿಂತ್ಕೊಂಡು ಅವರು ಎಳೆಯೋದು ಮಾಡ್ತಾರೆ. ಆಮೇಲೆ ಪೂರ್ತಿ ಮೆರವಣಿಗೆ ಇಡೀ ಊರಿನ ಜನ ಎಲ್ಲರೂ ನೋಡೋ ಹಾಗೆ ಊರಿನ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತೆ. ತುಂಬ ಖುಷಿಯಾಗುತ್ತೆ.